ಕೋಗಿಲು ಲೇಔಟ್ನಲ್ಲಿ ಒಂದಿಷ್ಟು ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ರು ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಬಂದು ಅಲ್ಲಿನ ನಿವಾಸಗಳನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾಡ್ತಾ ಇದೆ. ಕೇರಳದ ಶಾಸಕರಾಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳು ಬಂದು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಸರಿಗ ಪ್ರಮುಖವಾಗಿ ಈ ಒಂದು ಜಾಗದ ಒತ್ತುವರಿ ತೆರವಿನ ಬಗ್ಗೆ ನೀವೇನು ಹೇಳ್ತೀರಾ? ಇದು 95ನೇ ಇಸ್ವಿಯಲ್ಲಿ ಶಿವರಾಜ್ ಕುಮಾರ್ ಎಲೆಕ್ಷನ್ ನಿಂತಾಗ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಆವತ್ತಿಂದಲೂ ಇಲ್ಲಿ ಜನ ವಾಸವಾಗಿದ್ದಾರೆ. ನಂಬರ್ 1. ನಂಬರ್ 2, ಇವರು 30 ವರ್ಷದಿಂದ ಇದ್ದಾರೆ. ಆಧಾರ್ ಕಾರ್ಡ್ ಇದೆ. ನೀವು ಅನ್ಆಥರೈಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಯಾಕೆ ಕೊಟ್ರಿ? ನಲ್ಲಿ ನೀರು ಕನೆಕ್ಷನ್ ಯಾಕೆ ಕೊಟ್ರಿ? ವೋಟರ್ ಲಿಸ್ಟ್ ಯಾಕೆ ಕೊಟ್ರಿ? ಇವ್ರಿಗೆ ಸ್ಕೂಲ್ ಯಾಕೆ ಕಟ್ಟಿಸ್ಕೊಟ್ರಿ? ಉರ್ದು ಸ್ಕೂಲ್ ಇದೆ, ಕನ್ನಡ ಇದೆ. ನನ್ನ ಮಕ್ಕಳ ನಿಮಗೆ ವೋಟ್ ಬೇಕಾದ್ರೆ 5 ವರ್ಷಕ್ಕೆ ಬಂದು ನೀವು ಒಂದ್ಸಲ ವೋಟ್ ಹಾಕಿಸ್ಕೊಂಡು ಹೋಗ್ತೀರಿ. ಬೆಳಗಿನ ಜಾವ 4 ಗಂಟೆಗೆ ನೀವು ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು? ಸ್ಲಮ್ ಬೋರ್ಡ್ ಅಂದ್ರೆ ಏನು? ಸರ್ಕಾರಿ ಜಾಗ ಇರಲಿ, ಬಡವ್ರ ಜಾಗ ಇರಲಿ, ಎಲ್ಲಿ ಬಡವರು ವಾಸವಾಗಿದ್ದಾರೋ ಅವರಿಗೆ ಅದೇ ಜಾಗದಲ್ಲಿ ಮನೆ ಕಟ್ಟಿಕೊಡ್ತಕ್ಕಂಥದ್ದು. ವ್ಯವಸಾಯ ಜಾಗ 1 ವರ್ಷ ಅವನು ವ್ಯವಸಾಯ ಮಾಡಿ ಪಾಣಿ ಅವನ ಹೆಸರಿಗಿದ್ರೆ ಆ ಭೂಮಿಯ ಮಾಲೀಕ ಆ ರೈತ. ಅದೇ ರೀತಿ ಇವತ್ತು ಒಂದು ಜಾಗದಲ್ಲಿ ಒಬ್ಬ ಮನುಷ್ಯ ವಾಸವಾಗಿದ್ರೆ ಅದು ಸರ್ಕಾರಿ ಜಾಗ ಇರಲಿ, 30 ವರ್ಷದಿಂದ ಅವನು ವಾಸವಾಗಿದ್ದಾನೆ, ಆ ಜಾಗದ ಮಾಲೀಕ ಅವನು. ಈಗ ಈ 1 ವರ್ಷದ ಹಿಂದೆ ಈ ಒಂದು ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಹಶೀಲ್ದಾರ್ ಅವರು ಒಂದು ಪತ್ರವನ್ನ ಬರೆದಿರ್ತಾರೆ. ಇದು ನಿಮ್ಮ ಗಮನಕ್ಕಿದ್ಯಾ? ಇಲ್ಲಿ ಜಾಗ ಸರ್ಕಾರದ ಅನ್ನೋದನ್ನ ತಹಶೀಲ್ದಾರ್ 1 ವರ್ಷದ ಹಿಂದೆನೆ ವರದಿ ಮಾಡಿದ್ರು. ಈಗ ತಹಸೀಲ್ದಾರ್ ಕೊಟ್ಟಿದಾರಲ್ಲ ಮಾರಾಟ, ಅವನಿಗೆ ತೊಂದರೆ ಇರ್ಬೋದು, ಮಾರಿದಾನೋ ಬಿಟ್ಟಿದಾನೋ ಅದು ಬೇರೆ ಪ್ರಶ್ನೆ. ನೀವು ಬಂದು ಹೊಡೆದ್ರಲ್ಲ, ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಕೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಕೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಸಾಬ್ರು ಓಟ್ ತಗೊಂಡು ಮುಂಡೆ ನೀನು ಹೋಗಿ ಮನೇಲಿ ಕೂತಿದೆಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು, ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನೀನ್ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನ ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು ಕೇರಳದವ್ರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನ ನೀವು ಲವ್ ಮಾಡಲಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ವೋಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡೆಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ವೋಟ್ ಮಾಡಕ್ ಬಂದವರೋ ಪಾಲಿಟಿಕ್ಸ್ ಬಂದರೋ ಇಲ್ಲೋ, ನೀ ಬಂದೇನಲ್ಲ, ಇಲ್ಲಿ ಇದೆಯಲ್ಲ ರಾಜ್ಯದಲ್ಲಿ, ನೀವ್ಯಾರಾದ್ರೂ ಒಬ್ರು ಬಂದ್ರ? ಸೊ ಅದಕ್ಕೆ ನನಗಿರೋ ನೋವು ಒಂದೇ ಒಂದು, ಬಿಜೆಪಿಯವರು ಇವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಮುಂಡೆವು. ಇವರು ಮಾತಾಡ್ತಾ ಇಲ್ಲ ಏನುವ, ನೀನು ಹತ್ತಂಗ್ ಮಾಡು, ನಾನು ಹೊಡೆದಂಗ್ ಮಾಡ್ತೀನಿ. ಅದಕ್ಕೆ 3ನೇ ಶಕ್ತಿ ತಲೆ ಎತ್ತುತ್ತಾ ಇದೆ. ಜೈ ಭೀಮ್ ಅಂತೇಳಿ ನಾವು ಎದ್ದಿದ್ದೀವಿ. ಬಸವ ತತ್ವದಲ್ಲಿ, ಟಿಪ್ಪು ಸುಲ್ತಾನ್ರ ತತ್ವದಲ್ಲಿ 3ನೇ ಶಕ್ತಿ ನಾವು ಕಟ್ತೀವಿ. ರಾಜ್ಯದಲ್ಲಿ ಇವರಿಗೆ ತೋರಿಸ್ಕೊಡ್ತೀವಿ. ಕೇರಳದಲ್ಲಿ UDF ಮತ್ತೆ LDF ನ ನಡುವೆ ಒಂದು ಜಟಾಪಟಿಯ ಚುನಾವಣೆ ನಡೀತಾ ಇದೆ. ಮುಸ್ಲಿಮರನ್ನ ಓಲೈಕೆ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸಬಹುದು, UDF ನ ಒಂದು ಅಸ್ತಿತ್ವ ಏನಿದೆ ಅದನ್ನ ಉಳಿಸಬಹುದು ಅನ್ನುವಂತಹ ಒಂದು ಟ್ರಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಬಂದ್ ಬೇಗ ಮನೆ ಕಟ್ಕೊಟ್ಬಿಡಿ ಮುಂಡೆವಾ. ಒಬ್ಬೊಬ್ರಿಗೆ 5-5 ಲಕ್ಷ ರೂಪಾಯಿ ಕೊಟ್ಟು ಮನೆ ಕಟ್ಬಿಟ್ಟು ಫೋಟೋ ತೆಗೆದು ಹಾಕಿಸ್ಬಿಡಿ. ನಾವು ಮಾಡಿದ ತಪ್ಪಾಯ್ತು, 5-5 ಲಕ್ಷ ರೂಪಾಯಿ ಕೊಟ್ವಿ, ನಾವು ಮನೆ ಕಟ್ಬಿಟ್ಟಿದೀವಿ. ಆಗ ಏನ್ ಮಾಡ್ತಾರ ನೋಡುವ, ನೀವು ಮಾಡಿ ಅದು ಫಸ್ಟ್. ಇದಿಷ್ಟು ಸಿಎಂ ಇಬ್ರಾಹಿಂ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ಕೃಷ್ಣ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕೋಗಿಲು ಲೇಔಟ್ ನಲ್ಲಿ
ಒಂದಿಷ್ಟು ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ರು ಅಂತ ಹೇಳಿ ಜಿಬಿಎ ಅಧಿಕಾರಿಗಳು ಬಂದು ಅಲ್ಲಿನ ನಿವಾಸಗಳನ್ನ ನೆಲಸಮ ಮಾಡುವಂತಹ ಕೆಲಸವನ್ನ ಮಾಡಿದ್ರು. ಅದಕ್ಕೆ ಇದೀಗ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಕೇರಳ ಸರ್ಕಾರ ಕರ್ನಾಟಕ ಸರ್ಕಾರದ ವಿರುದ್ಧ ಕಿಡಿಕಾಡ್ತಾ ಇದೆ. ಕೇರಳದ ಶಾಸಕರಾಗಿರ್ಬೋದು, ರಾಜ್ಯಸಭಾ ಸದಸ್ಯರುಗಳು ಬಂದು ಭೇಟಿ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಸಿಎಂ ಇಬ್ರಾಹಿಂ ಅವರಿದ್ದಾರೆ. ಸರ್, ಈಗ ಪ್ರಮುಖವಾಗಿ ಈ ಒಂದು ಜಾಗದ ಒತ್ತುವರಿ ತೆರವಿನ ಬಗ್ಗೆ ನೀವೇನು ಹೇಳ್ತೀರಾ? ಇದು 95ನೇ ಇಸ್ವಿಯಲ್ಲಿ ಶಿವರಾಜ್ ಕುಮಾರ್ ಎಲೆಕ್ಷನ್ ನಿಂತಾಗ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ ಅವತ್ತಿಂದಲೂ ಇಲ್ಲಿ ಜನ ವಾಸವಾಗಿದ್ದಾರೆ. ನಂಬರ್ 1. ನಂಬರ್ 2, ಇವರು 30 ವರ್ಷದಿಂದ ಇದ್ದಾರೆ. ಆಧಾರ್ ಕಾರ್ಡ್ ಇದೆ. ನೀವು ಅನ್ಆಥರೈಸ್ ಅಂದ್ರೆ ಎಲೆಕ್ಟ್ರಿಸಿಟಿ ಯಾಕೆ ಕೊಟ್ರಿ? ನಲ್ಲಿ ನೀರು ಕನೆಕ್ಷನ್ ಯಾಕೆ ಕೊಟ್ರಿ? ವೋಟರ್ ಲಿಸ್ಟ್ ಯಾಕೆ ಕೊಟ್ರಿ? ಇವ್ರಿಗೆ ಸ್ಕೂಲ್ ಯಾಕೆ ಕಟ್ಟಿಸ್ಕೊಟ್ರಿ? ಉರ್ದು ಸ್ಕೂಲ್ ಇದೆ, ಕನ್ನಡ ಇದೆ. ನನ್ನ ಮಕ್ಕಳ ನಿಮಗೆ ವೋಟ್ ಬೇಕಾದ್ರೆ 5 ವರ್ಷಕ್ಕೆ ಬಂದು ನೀವು ಒಂದ್ಸಲ ವೋಟ್ ಹಾಕಿಸ್ಕೊಂಡು ಹೋಗ್ತೀರಿ. ಬೆಳಗಿನ ಜಾವ 4 ಗಂಟೆಗೆ ನೀವು ಬಂದು ಹೊಡೆಯೋ ಅವಶ್ಯಕತೆ ಏನಿತ್ತು? ಸ್ಲಮ್ ಬೋರ್ಡ್ ಅಂದ್ರೆ ಏನು? ಸರ್ಕಾರಿ ಜಾಗ ಇರಲಿ, ಬಡವ್ರ ಜಾಗ ಇರಲಿ, ಎಲ್ಲಿ ಬಡವರು ವಾಸವಾಗಿದ್ದಾರೋ ಅವರಿಗೆ ಅದೇ ಜಾಗದಲ್ಲಿ ಮನೆ ಕಟ್ಟಿಕೊಡ್ತಕ್ಕಂಥದ್ದು. ವ್ಯವಸಾಯ ಜಾಗ 1 ವರ್ಷ ಅವನು ವ್ಯವಸಾಯ ಮಾಡಿ ಪಾಣಿ ಅವನ ಹೆಸರಿಗಿದ್ರೆ ಆ ಭೂಮಿಯ ಮಾಲೀಕ ಆ ರೈತ. ಅದೇ ರೀತಿ ಇವತ್ತು ಒಂದು ಜಾಗದಲ್ಲಿ ಒಬ್ಬ ಮನುಷ್ಯ ವಾಸವಾಗಿದ್ರೆ ಅದು ಸರ್ಕಾರಿ ಜಾಗ ಇರಲಿ, 30 ವರ್ಷದಿಂದ ಅವನು ವಾಸವಾಗಿದ್ದಾನೆ, ಆ ಜಾಗದ ಮಾಲೀಕ ಅವನು. ಸರ್, ಈಗ ಈ 1 ವರ್ಷದ ಹಿಂದೆ ಈ ಒಂದು ಜಾಗವನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಹಶೀಲ್ದಾರ್ ಅವರು ಒಂದು ಪತ್ರವನ್ನ ಬರೆದಿರ್ತಾರೆ. ಇದು ನಿಮ್ಮ ಗಮನಕ್ಕಿದ್ಯಾ? ಇಲ್ಲಿ ಜಾಗ ಸರ್ಕಾರದ ಅನ್ನೋದನ್ನ ತಹಶೀಲ್ದಾರ್ 1 ವರ್ಷದ ಹಿಂದೆನೆ ವರದಿ ಮಾಡಿದ್ರು. ಈಗ ತಹಸೀಲ್ದಾರ್ ಕೊಟ್ಟಿದಾರಲ್ಲ ಮಾರಾಟ, ಅವನಿಗೆ ತೊಂದರೆ ಇರ್ಬೋದು, ಮಾರಿದಾನೋ ಬಿಟ್ಟಿದಾನೋ ಅದು ಬೇರೆ ಪ್ರಶ್ನೆ. ನೀವು ಬಂದು ಹೊಡೆದ್ರಲ್ಲ, ಯೋಗಿ ಆದಿತ್ಯನಾಥ್ ಅಲ್ಲಿ ಬುಲ್ಡೇಜರ್ ಹಾಕಿದಾಗ ಅಲ್ಲಿ ಬುಲ್ಡೇಜರ್ ಅಂತೀರಿ, ಇಲ್ಲಿ ನೀವು ಬುಲ್ಡೇಜರ್ ಮಾಡಿದ್ರಲ್ಲ, ಇದಕ್ಕೆ ನೀವೇನ್ ಹೇಳ್ತೀರಿ? ಅದಕ್ಕೆ ಒಬ್ಬ MLA ಬರಲಿಲ್ಲ, ಕೇರಳದವ್ರು ಬರ್ಬೇಕಾಯ್ತೇನ್ರಿ? ನಾಚಿಗೇಡ್ರಿ ಇದು, ಕರ್ನಾಟಕಕ್ಕೆ ನಾಚಿಗೇಡು. ಇಲ್ಲಿರೋ ಕೃಷ್ಣ ಬೈರೇಗೌಡ 2 ವರ್ಷದಿಂದ ಈ ಸಾಬ್ರು ಓಟ್ ತಗೊಂಡು ಮುಂಡೆದೆ ನೀನು ಹೋಗಿ ಮನೇಲಿ ಕೂತಿದ್ಯಲ್ಲ, 4 ಸಾರಿ MLA ಆಗಿದೆಯಲ್ಲ, ಈ ಬಡವರು ಓಟ್ ತಗೊಂಡು. ಇವತ್ತು ಬೆಳಗಿನ ಜಾವ 5 ಗಂಟೆ ಹೆಣ್ಮಕ್ಳು, ಗರ್ಭವತಿಯರು, ಸಣ್ಣ ಸಣ್ಣ ಮಕ್ಕಳು ಥಂಡಿಯಲ್ಲಿ ಮಲಗಿದ್ರಲ್ಲ, ಈ ಪಾಪ ನಿನ್ನ ಹೆಂಡತಿ ಮಕ್ಕಳಿಗೆ ಬರಲ್ಲ? ನಿಮ್ಮ ಯಾರ್ಯಾರು ಸರ್ಕಾರದಲ್ಲಿ ಇದನ್ನು ಮಾಡಿಸಿದವರು ಅವ್ರ ಮನೆ ಸರ್ವನಾಶ ಆಗತ್ತೆ. ಸರ್, ಈಗ ಸರ್ಕಾರದವರು ಹೇಳ್ತಾ ಇರುವಂತದ್ದು ಕೇರಳದವರು ಬರ್ತಾ ಇರೋದು ಇಲ್ಲಿ ಪಾಲಿಟಿಕ್ಸ್ ಮಾಡೋದಕ್ಕೋಸ್ಕರ, ಮುಸ್ಲಿಮರನ್ನ ಓಲೈಕೆ ಮಾಡೋದಕ್ಕೋಸ್ಕರ. ನೀವೇನ್ ಮಾಡ್ತಾ ಇದ್ದೀರಿ ನನ್ನ ಮಕ್ಕಳ? ನೀವೇನ್ ಮಾಡ್ತಾ ಇದ್ದೀರಿ? ನಮ್ಮನ್ನು ನೀವು ಲವ್ ಮಾಡಲಿಲ್ವಾ? 5 ವರ್ಷಕ್ಕೊಂದ್ಸಲ ಬಂದು ಐ ಲವ್ ಯು ವೋಟ್ ಹಾಕಿಸ್ಕೊಳ್ಳೋದು, ಮತ್ ನನ್ನ ಮಕ್ಕಳ ನನ್ನ ಮನೆ ಹೊಡೆಯಕ್ ಹೋಗೋದು. ನೀನ್ ಮಾಡ್ಲಿಲ್ಲ, ಇನ್ನೊಬ್ಬ ರಾಜ್ಯದಲ್ಲಿ ಬಂದು ಲವ್ ಮಾಡಕ್ ಬಂದ, ನಿನ್ಗೆ ಯಾಕೆ ಹೊಟ್ಟೆ ಕಿಚ್ಚು? ಅವ್ರು ವೋಟ್ ಮಾಡಕ್ ಬಂದಾರೋ ಪಾಲಿಟಿಕ್ಸ್ ಬಂದರೋ ಇಲ್ಲೋ, ನೀ ಬಂದೇನಲ್ಲ, ಇಲ್ಲಿ ಇದೆಯಲ್ಲ ರಾಜ್ಯದಲ್ಲಿ, ನೀವ್ ಯಾರಾದ್ರೂ ಒಬ್ರು ಬಂದ್ರ? ಸೊ ಅದಕ್ಕೆ ನನಗಿರೋ ನೋವು ಒಂದೇ ಒಂದು, ಬಿಜೆಪಿಯವರು ಇವರಿಬ್ರು ಅಡ್ಜಸ್ಟ್ ಆಗ್ಬಿಟ್ಟವ್ರೆ ಮುಂಡೆವು. ಇವರು ಮಾತಾಡ್ತಾ ಇಲ್ಲ ಏನುವ, ನೀನು ಅತ್ತಗ್ ಮಾಡು, ನಾನು ಹೊಡೆದಾಗ ಮಾಡ್ತೀನಿ. ಅದಕ್ಕೆ 3ನೇ ಶಕ್ತಿ ತಲೆ ಎತ್ತುತ್ತಾ ಇದೆ. ಜೈ ಭೀಮ್ ಅಂತೇಳಿ ನಾವು ಎದ್ದಿದ್ದೀವಿ. ಬಸವ ತತ್ವದಲ್ಲಿ, ಟಿಪ್ಪು ಸುಲ್ತಾನ್ರ ತತ್ವದಲ್ಲಿ 3ನೇ ಶಕ್ತಿ ನಾವು ಕಟ್ತೀವಿ.